Alright, what's up everybody? Hope you guys are doing good. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಆಲ್ಸೋ ನ್ಯೂ ಇಯರ್ ಫಸ್ಟ್ ವೀಡಿಯೋ ನಂದು ಆ್ಯಂಡ್ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಬಿಕಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ಯಾವ ರೀತಿ ನಿಮಗೆ ಜಾಬ್ ಸಿಗುತ್ತೆ, ಯಾವ ರೀತಿ ಒಂದು ಜಾಬ್ ಹಂಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ತಪ್ಪದೆ ಡಿಜಿಟಲ್ ಸುದ್ದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ thank you so much for all your love and support. I'm almost reached 1500 plus subscribers and it's all your support. Thank you so much. And especially ನನಗೆ ಸುಮಾರು ಮೆಸೇಜಸ್ಗಳು ಬರ್ತಾ ಇದೆ ಕನ್ನಡದಲ್ಲಿ ಮಾತಾಡಿ ಏನಾಗಿದೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಸ್ಪೀಕ್ ಇನ್ ಕನ್ನಡ ಆ್ಯಂಡ್ ಐ ಲವ್ ಕನ್ನಡ ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಕಂಪ್ಲೀಟ್ಲಿ ಇಂಗ್ಲೀಷ್ ಸಬ್ಜೆಕ್ಟು. ಸೊ ಅದರಲ್ಲಿರುವಂಥ ಟರ್ಮಿನಾಲಜೀಸ್ನೆಲ್ಲ ನಾನು ಕನ್ನಡದಲ್ಲಿ ಹೇಗೆ ಹೇಳೋದು, ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಆಲ್ರೈಟ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೇ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ನಿಮ್ಗೆ ಯಾವ ರೀತಿ ಜಾಬ್ ಸಿಗುತ್ತೆ ಮಾರ್ಕೆಟಲ್ಲಿ ಅಂತ. ಸೊ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಎಲ್ಲರೂ ಅನ್ಕೋತಾರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ. ಅಲ್ಲ, ಸುಮಾರು ಇದ್ದಾವೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕಲಿಯೋದು ತುಂಬಾ ಇದ್ದಾವೆ ಆ್ಯಂಡ್ ಇಟ್ ಇಸ್ ಆಲ್ ನಾಟ್ ಲೈಕ್ ಜಸ್ಟ್ ಒಂದು ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ನ ಪಡೆಯೋಕ್ಕಾಗೋದಿಲ್ಲ. ಸೊ ಲಾಟ್ ಆಫ್ ಹಾರ್ಡ್ ವರ್ಕ್ಸ್ ಇದೆ. ಕೋರ್ಸ್ನ ಸೇರಿಕೊಂಡು ನೀವು ಕಲಿಬೇಕಾಗಿ ಬರುತ್ತೆ, ಜೊತೆಗೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬೇಕಾಗಿ ಬರುತ್ತೆ. ಸೊ ಇವೆಲ್ಲವೂ ಕಲಿತು ಕೂಡ ನಿಮಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅಂದರೆ ಯು ನೀಡ್ ಟು ಡೂ ಸಮ್ ಇಂಟರ್ನ್ಶಿಪ್ ಆ್ಯಂಡ್ ಆಲ್ಸೋ ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ನಾಲೆಜ್ ಇಲ್ಲ ಅಂತ ಹೇಳಿ ಸುಮ್ಮನೆ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಂಗಿದ್ರೆ ಬ್ಯಾಂಗ್ಳೂರಲ್ಲಿ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಆ್ಯಂಡ್ ಆಲ್ಸೋ ಆನ್ಲೈನ್ ಕೋರ್ಸಲ್ಲಿ ಕ್ರ್ಯಾಶ್ ಕೋರ್ಸು, ಸ್ಮಾಲ್ ಬಜೆಟ್ ಇರುವಂತಹ ಕೋರ್ಸಸ್ಗಳನ್ನ ತೊಗೊಂಡು ಇನಿಷಿಯಲಿ ಸ್ಟಾರ್ಟ್ ಆಫ್ ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಗೊತ್ತಾಗುತ್ತೆ ಯಾವ ರೀತಿ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಇಷ್ಟ ಆಗ್ತಿದೆ ಆ್ಯಂಡ್ ಯಾವ ರೀತಿ ನೀವು ಇದನ್ನು ಈ ಕರಿಯರ್ ಆಗಿ ಮಾಡ್ಕೋಬೋದು ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ಯು ಶುಡ್ ಟ್ರೈ. ಬಟ್ ದೇರ್ ಆರ್ ಪ್ಲಂಟಿ ಆಫ್ ಆಪ್ಷನ್ಸ್ ಇದೆ, ತುಂಬಾ ಜಾಬ್ಸ್ಗಳು ಮಾರ್ಕೆಟಲ್ಲಿದ್ದಾವೆ. ಯಾವ್ಯಾವುದು ಅಂತ ನಾನು ಹೇಳ್ತೀನಿ. ಫಸ್ಟ್, ಸೊ ನಿಮಗೆ ವರ್ಲ್ಡ್ ಪ್ರೆಸ್ ಅಂತ ಹೇಳಿದ ತಕ್ಷಣ ನಿಮಗೆ ಮೈಂಡಿಗೆ ಬರೋದು ಏನಪ್ಪ ಇದು ವೆಬ್ಸೈಟು, ನನಗೆ ಕೋಡಿಂಗ್ ಬರೋದಿಲ್ಲ. ಇಲ್ಲ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸಿಂಪಲ್ ಆಗಿ ನೀವು ಒಂದು ವೆಬ್ಸೈಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ, ಎಸ್ಪೆಷಲಿ ಆನ್ ದ ವರ್ಲ್ಡ್ ಪ್ರೆಸ್ ಸೈಡ್. ವರ್ಲ್ಡ್ ಪ್ರೆಸ್ ಅಂದರೆ ಸಿಂಪಲ್, ಇಟ್ ಇಸ್ ಅ CMS, ಕಾಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಸೊ ಏನು ಫ್ರಂಟ್ ಎಂಡ್ ಇರುತ್ತೆ ಅದಕ್ಕೆ ಒಂದು ಬ್ಯಾಕ್ ಎಂಡ್ ಇರುತ್ತಲ್ಲ, ಅದಕ್ಕೆ ಕಾಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಆ್ಯಂಡ್ ಈ ಬ್ಯಾಕ್ ಎಂಡನ್ನು, ಈ ಕಾಂಟೆಂಟನ್ನು ಮ್ಯಾನೇಜ್ ಮಾಡೋದಕ್ಕೆ ಒಂದು CMS ಬೇಕಾಗುತ್ತೆ, ಅದೇ ವರ್ಲ್ಡ್ ಪ್ರೆಸ್. ಆ್ಯಂಡ್ ಸುಮಾರು ಇದ್ದಾವೆ ಮಾರ್ಕೆಟಲ್ಲಿ, ಬಟ್ ವರ್ಲ್ಡ್ ಪ್ರೆಸ್ ಇಸ್ ಅ ವೆರಿ ಗುಡ್ ಟೂಲ್. ಸ್ವಲ್ಪ ನಾಲೆಜ್ ಇದ್ರೂ ಕೂಡ ನೀವು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ಈ ವರ್ಲ್ಡ್ ಪ್ರೆಸ್ ಮುಖಾಂತರ ನೀವು ಹೇಗೆ ಒಂದು ಟೆಂಪ್ಲೇಟ್ಸನ್ನು ಇಟ್ಕೊಂಡು ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡೋದನ್ನು ಕಂಪ್ಲೀಟ್ ಟ್ಯುಟೋರಿಯಲ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ವರ್ಲ್ಡ್ ಪ್ರೆಸ್ಸಲ್ಲಿ ಯಾವ ರೀತಿ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡಬೇಕು ಅಂತ ನೀವು ಕಲಿಬೇಕು ಅಂದರೆ ನನ್ನ ಪ್ಲೇಲಿಸ್ಟ್ ಹೋಗಿ ಸುಮಾರು ವೀಡಿಯೋಸ್ ಇದ್ದಾವೆ. ಹೇಗೆ ಹೋಸ್ಟಿಂಗ್ ಬೈ ಮಾಡಬೇಕು, ಹೇಗೆ ಡೊಮೈನ್ ತೊಗೋಬೇಕು, ಆ್ಯಂಡ್ ಆಲ್ಸೋ ಯಾವ ರೀತಿ ಒಂದು ವೆಬ್ಸೈಟನ್ನ ಡಿಸೈನ್ ಮಾಡಬೇಕು, ಎವ್ರಿಥಿಂಗ್ ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ವಿಡಿಯೋ. ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿರುವಂತಹ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆಲ್ರೈಟ್, ಸೊ ಇನಿಷಿಯಲಿ ನಿಮಗೆ ವೆಬ್ಸೈಟ್ ಬಿಲ್ಡ್ ಮಾಡೋ ನಾಲೆಜ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ವರ್ಲ್ಡ್ ಪ್ರೆಸ್. ಸೊ ವರ್ಲ್ಡ್ ಪ್ರೆಸ್ ಡೆವಲಪರ್ ಆಗಿ ನಿಮಗೆ ಸುಮಾರು ಜಾಬ್ಸ್ಗಳು ಅವೈಲೇಬಲ್ ಇದೆ. SEO, ಸೊ ಬೇಸಿಕಲಿ SEO ಇಸ್ ಅ ಬಿಗ್ ಓಷನ್. ಐ ಥಿಂಕ್ ಇಟ್ಸ್ ಟೂ ಮಚ್ ಬಿಗ್. ಓಕೆ, ಆ್ಯಂಡ್ ಕೀವರ್ಡ್ಸ್ ಮೇಲೆ ನಿಮ್ಮ ವೆಬ್ಸೈಟನ್ನು ರ್ಯಾಂಕ್ ಮಾಡೋದು, ಗೂಗಲ್ ಫಸ್ಟ್ ಪೇಜಲ್ಲಿ ತರಿಸೋದಲ್ಲ ನಾಟ್ ಅನ್ ಈಸಿ ಟಾಸ್ಕ್. ಆ್ಯಂಡ್ ಆಲ್ಸೋ ಇದು ತುಂಬಾ ಟೆಕ್ನಿಕಲ್ ಇದೆ, ಮ್ಯಾನ್ಯುವಲ್ ವರ್ಕ್ಸ್ ತುಂಬ ಇದೆ. ಆ್ಯಂಡ್ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ SEO ಕೂಡ. ಟೆಕ್ನಿಕಲ್ SEO, ಆನ್ ಪೇಜ್ SEO, ಆಫ್ ಪೇಜ್ SEO, ಬ್ಯಾಕ್ಲಿಂಕ್ಸ್ ಬಿಲ್ಡ್ ಮಾಡೋದು, ಸುಮಾರು ಟೆಕ್ನಿಕಲ್ ಟರ್ಮ್ಸ್ ಇದ್ದಾವೆ ಇದರಲ್ಲಿ. ಇವೆಲ್ಲವನ್ನು ಕಲ್ತಿದ್ದೀರಾ ಆ್ಯಂಡ್ ಆಲ್ಸೋ ಯು ಆರ್ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ದಿಸ್, ದೆನ್ SEO ಅನಾಲಿಸಿಸ್ಟ್ ಆಗಿ, ಇಲ್ಲಾಂದರೆ SEO ರಿಲೇಟೆಡ್ ಆಗಿರುವಂತಹ ಕಂಪ್ನಿಗಳಲ್ಲಿ ಸೇರಿಕೊಂಡು ನೀವು ಕ್ಯಾನ್ ಸ್ಟಾರ್ಟ್ ಯುವರ್ ಕರಿಯರ್. ಆ್ಯಂಡ್ SEO ಅನಾಲಿಸಿಸ್ಟ್ ಆ್ಯಂಡ್ SEO ಎಕ್ಸಿಕ್ಯೂಟಿವ್ಸ್ ಆನ್ ಆಲ್ ಆರ್ ಪೇಯ್ಡ್ ಹೈಲಿ, ಸೊ ಯು ಕ್ಯಾನ್ ಟ್ರೈ ದಿಸ್. ಆ್ಯಂಡ್ ಕಾಪಿ ರೈಟಿಂಗ್. ಸೊ ಕಾಪಿ ರೈಟಿಂಗ್ ಅಂತ ಹೇಳಿದ ತಕ್ಷಣವೇ ಕಂಟೆಂಟ್ ಬರೆಯೋದು ಮಾತ್ರ ಅಲ್ಲ, ಒಂದು ವೆಬ್ಸೈಟ್ಗಾಗಿರ್ಬೋದು ಇಲ್ಲ ಒಂದು ಸೋಷಿಯಲ್ ಮೀಡಿಯಾಗಾಗಿರ್ಬೋದು ಒಂದು ಪ್ರಾಪರ್ ಆಗಿರುವಂಥ ಡಿಸ್ಕ್ರಿಪ್ಷನ್, ಬೇಸಿಕ್ ಲೆವೆಲಲ್ಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ನಿಮಗೆ ಕಾಪಿ ರೈಟಿಂಗ್ ಇದೆ. ಅದಕ್ಕೆ ಲ್ಯಾಂಗ್ವೇಜ್ ಹೋಲ್ಡರ್ ಇರಬೇಕು, ಜೊತೆಗೆ ನಿಮಗೆ ಈಗಿರುವಂತಹ AI ಟೂಲ್ಸ್ ಯೂಸ್ ಮಾಡಿಕೊಂಡು ಒಂದು ಕ್ಲೈಂಟಿಗೆ ಬೇಕಾಗಿರುವಂತಹ ಒಂದು ಕಾಂಟೆಂಟ್ನ ಕ್ರಿಯೇಟ್ ಮಾಡೋದು, ಇಲ್ಲ ನಿಮ್ಮ ವೆಬ್ಸೈಟ್ ಇಲ್ಲ ನಿಮ್ಮ ಬ್ರ್ಯಾಂಡ್ ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡುವಂಥ ಕಾಪಿ ರೈಟಿಂಗ್ ಆಗಿರ್ಬೋದು. ಇದನ್ನು ಬರೆಯೋದಕ್ಕೆ ನಿಮಗೆ ಸ್ಕಿಲ್ಸ್ ಕೆಟ್ಟಿದೆ, ಓಕೆ, ಯು ಆರ್ ಪ್ಯಾಷನೇಟ್ ಅಬೌಟ್ ಕಾಂಟೆಂಟ್, ದೆನ್ ಯು ಕ್ಯಾನ್ ಬಿ ಎ ಕಾಪಿ ರೈಟರ್ ಆಲ್ಸೋ. ತುಂಬಾ ಫೇವ್ರೆಟ್ ಆ್ಯಕ್ಚುಲಿ. ಮಾರ್ಕೆಟಲ್ಲಿ ತುಂಬ ಜನ ಕೇಳ್ಕೊಬರ್ತಾರೆ ಯಾವ ರೀತಿ ಒಂದು ಪೇಯ್ಡ್ ಕ್ಯಾಂಪೇನ್ ಮಾಡಬೇಕು, ಯಾವ ರೀತಿ ಒಂದು ರೀಚ್ ತರಬೇಕು, ಯಾವ ರೀತಿ ಒಂದು ಆ್ಯಡ್ಸನ್ನು ರನ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ನಂಬರ್ಸ್ ತರಬೇಕು, ಇದು ಸುಮಾರು ಪ್ರಶ್ನೆಗಳನ್ನ ಕೇಳ್ತಾರೆ.
ಆ್ಯಂಡ್ ಸಿಂಪಲ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಕಲ್ತಿದ್ರೆ ಯು ವಿಲ್ ಗೆಟ್ ಜಾಬ್ ಎನಿವೇರ್ ಇನ್ ದಿಸ್ ವರ್ಲ್ಡ್ ಅಂತ ನಾನು ಹೇಳ್ಬೋದು. ಯಾಕಂತ ಹೇಳಿದರೆ ಹೇಗೆ ಗೂಗಲ್ ಆ್ಯಡ್ಸ್ ಮಾಡೋದು, ಹೇಗೆ ಫೇಸ್ಬುಕ್ ಆ್ಯಡ್ಸ್ ಮಾಡೋದು, ಸುಮಾರು ವೀಡಿಯೋಸ್ಗಳು ನಾನು ಹಾಕಿದ್ದೀನಿ ಆಲ್ರೆಡಿ. ಗೋ ಆ್ಯಂಡ್ ಚೆಕ್ಔಟ್ ಮೈ ಪ್ಲೇಲಿಸ್ಟ್. ಬಟ್ ನಿಮಗೆ ಫೇಸ್ಬುಕ್ ಆ್ಯಂಡ್ ಗೂಗಲ್ ಆ್ಯಡ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ನಿಮಗೆ ಯಾವ ಕಂಪ್ನಿಲಿ ಬೇಕಾದರೂ ಕೆಲಸ ಸಿಗುತ್ತೆ. ಆ್ಯಂಡ್ ಆಲ್ಸೋ there are a lot of influencers also who's hiring a paid campaign. So paid campaign is also one of the aspects of digital marketing. So ನೀವು ದುಡ್ಡು ಹಾಕಿ ಕ್ಯಾಂಪೇನ್ ಮಾಡೋಕ್ಕನ್ನ ಕಲ್ತಿದ್ರೆ ಸೊ ಯು ಆಲ್ವೇಸ್ ಹ್ಯಾವ್ ಅ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಆಲ್ರೈಟ್, ನೆಕ್ಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಆ್ಯಂಡ್ ನಾನು ಅವತ್ತು ಹೇಳಿದ ಹಾಗೇನೆ ಲಾಟ್ ಆಫ್ ಕಂಪನೀಸ್, ಬ್ರ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಇನ್ಫ್ಲುಯೆನ್ಸ್ ಆರ್ ಲುಕಿಂಗ್ ಔಟ್ ಫಾರ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಬಿಕಾಸ್ ಏನಕ್ಕಂದರೆ ಒಂದು ಕಾಂಟೆಂಟನ್ನು ರೆಗ್ಯುಲರ್ ಆಗಿ ಶೆಡ್ಯೂಲ್ ಮಾಡೋದಿರ್ಬೋದು, ಅದನ್ನು ಆಪ್ಟಿಮೈಸ್ ಮಾಡಿ ಗುಡ್ ರೀಚ್ ತರೋದಿರ್ಬೋದು. ಇಟ್ ಇಸ್ ಅ ಚಾಲೆಂಜಿಂಗ್ ಪ್ರೊಸೆಸ್. ದೇರ್ ಆರ್ ಲಾಟ್ ಆಫ್ KPIs. ನೀವು ಒಂದು ಕ್ಯಾಂಪೇನ್ ಮಾಡಿದಾಗ ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ, ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಇವೆಲ್ಲವೂ ನೀವು ಕಲಿತಿದ್ದೀರಾ ಆ್ಯಂಡ್ ಆಲ್ಸೋ ಕಲ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸೋಷಿಯಲ್ ಮೀಡಿಯಾ ಎಕ್ಸಿಕ್ಯೂಟಿವ್, ಸೋಷಿಯಲ್ ಮೀಡಿಯಾ ಅಕೌಂಟ್ ಮ್ಯಾನೇಜರ್ ಆಗಿ ಆಲ್ವೇಸ್ ದೇರ್ ಇಸ್ ಅ ಜಾಬ್. ಸೊ ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಸೋಷಿಯಲ್ ಮೀಡಿಯಾ, ಟ್ರೈ ಮಾಡಿ ನೋಡಿ. ಯು ಕ್ಯಾನ್ ಗೆಟ್ ಅ ಜಾಬ್ ಇನ್ ಲೈಕ್ ಫ್ಯೂ ಮಂತ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದು ಅನಾಲಿಸಿಸ್. ವೆಬ್ಸೈಟ್ ಬಿಲ್ಡ್ ಮಾಡಿದ್ಮೇಲೆ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮಾಡಿದ್ಮೇಲೆ, ಇಲ್ಲ ಪೇಯ್ಡ್ ಕ್ಯಾಂಪೇನ್ಸ್ ಮಾಡಿದ್ಮೇಲೆ ಆ ಡೇಟಾ ಎಲ್ಲ ಎಲ್ಲೋಗುತ್ತೆ, ಅದ್ರ ಇಟ್ಕೊಂಡು ಏನು ಮಾಡಬೇಕು ಅಲ್ವಾ? ಡೇಟಾನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಅದರಿಂದ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟರೆ ಯಾವ ಬ್ರ್ಯಾಂಡ್ಸ್ ತಾನೇ ತೊಗೊಳ್ಳಲ್ಲ ಅಲ್ವಾ? ಸೊ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡೋದಲ್ಲ, ಅದ್ರ ಬರೋಂಥ ಡೇಟಾಯಿಂದ ಇಟ್ಕೊಂಡು ನಮ್ಮ ಒಂದು ಮಾರ್ಕೆಟಿಂಗ್ ಗೋಲ್ಸನ್ನು ಇಲ್ಲ ನಮ್ಮ ಒಂದು ಆಬ್ಜೆಕ್ಟಿವ್ಸನ್ನು ಸ್ಟ್ರಾಟಜೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ? ಸೊ ಇದನ್ನು ಸಪ್ರೇಟಾಗಿ ಸ್ಟಡಿ ಮಾಡೋದಕ್ಕೆ ಡೇಟಾ ಅನಾಲಿಸ್ಟ್ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ದಿಸ್ ಜಾಬ್ ಹ್ಯಾಸ್ ಹೈಲಿ ಪೇಯ್ಡ್. ತುಂಬ ಚೆನ್ನಾಗಿ ಕಂಪ್ನೀಸ್ಗಳು ದುಡ್ಡು ಖರ್ಚು ಮಾಡ್ತಾರೆ ಇಫ್ ಯು ಆರ್ ವೆರಿ ಗುಡ್ ಅಟ್ ಅನಾಲಿಟಿಕ್ಸ್. ಓಕೆ, ಸೊ ಗೂಗಲ್ ಮೈ ಬಿಸ್ನೆಸ್ ಇರ್ಬೋದು, ಇಲ್ಲ ಗೂಗಲ್ ಅನಾಲಿಟಿಕ್ಸ್ ಇರ್ಬೋದು, ಇಲ್ಲಾಂದರೆ ನೀವೊಂದು ಪೇಯ್ಡ್ ಕ್ಯಾಂಪೇನ್ಸ್ನ ಅನಾಲಿಟಿಕ್ಸ್ ಇಟ್ಕೊಂಡು ನೀವೊಂದು ಪ್ರಾಪರಾಗಿ ಒಂದು ರಿಪೋರ್ಟ್ ರೆಡಿ ಮಾಡ್ತಿರಲ್ಲ, ಟ್ರ್ಯಾಕಿಂಗ್ ಮಾಡ್ತಿರಲ್ಲ, KPIsನ ನೀಟಾಗಿ ಸ್ಟಡಿ ಮಾಡಿ ಒಂದು ಒಳ್ಳೆ ರಿಪೋರ್ಟನ್ನು ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿದ್ದರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಆಲ್ರೈಟ್, ನೆಕ್ಸ್ಟ್ ಒಂದು ಆ್ಯಪ್ ಮಾರ್ಕೆಟಿಂಗ್ ಅಂತ ಹೇಳಿ. ಸೊ ಸುಮಾರು ಆ್ಯಪ್ಸ್ಗಳು ಲಾಂಚ್ ಆಗ್ತಿದೆ. ಸ್ವಿಗ್ಗಿ ಇರ್ಬೋದು, ಡನ್ಸೋ ಇರ್ಬೋದು, ಮಾರ್ಕೆಟಲ್ಲಿ ಸುಮಾರು ಆ್ಯಪ್ಸ್ ಇದೆ. ಫೋನ್ ತೆಗೆದ್ರೆ ಎಷ್ಟು ಆ್ಯಪ್ ಸಿಗಲ್ಲ ನಿಮಗೆ. ಈ ಆ್ಯಪನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಲ್ವಾ? ಪ್ಲೇಸ್ಟೋರಲ್ಲಿ ಇಲ್ಲ ಆ್ಯಪ್ ಸ್ಟೋರಲ್ಲಿ ನೀವು ಇದನ್ನು ಪ್ರಾಪರಾಗಿ ರ್ಯಾಂಕಿಂಗ್ ತರಬೇಕು, ಡೌನ್ಲೋಡ್ಸ್ಗಳನ್ನ ಇನ್ಕ್ರೀಸ್ ಮಾಡಬೇಕು, ಒಂದು ಪ್ರಾಪರ್ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋಕ್ಕೋಸ್ಕರ. ಸೊ ಇದನ್ನು ನೀವು ಸಪ್ರೇಟಾಗಿ ಆ್ಯಪ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಸೇರ್ಕೊಂಡಾಗಲೇ ಕಲಿಸ್ತಾರೆ. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಅನ್ ಆ್ಯಪ್, ಒಂದು ದ ಬಿಗ್ಗೆಸ್ಟ್ ಥಿಂಗ್, content marketing. Content marketing is really a very tough, but actually ಒಂದು ಒಳ್ಳೆ ಸ್ಕೋಪ್ ಇದೆ ಮಾರ್ಕೆಟಲ್ಲಿ ಇಫ್ ಯು ಆರ್ ಅ ಗುಡ್ ಕಾಂಟೆಂಟ್ ರೈಟರ್. ಕಾಂಟೆಂಟ್ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಮೇನ್ಲಿ ಒಂದು ಬ್ಲಾಗಿಂಗ್ ಅಂತ ಹೇಳ್ಬೋದು. ಮೇ ಬಿ ಬ್ಲಾಗ್ ಅಂತ ಹೇಳಿದ್ರೆ ನೀವು ಒಳ್ಳೆ ಆರ್ಟಿಕಲ್ ಬರೀತೀರಾ, ಕನ್ನಡದಲ್ಲಿರ್ಬೋದು ಇಲ್ಲ ಇಂಗ್ಲೀಷಲ್ಲಿ ಇರ್ಬೋದು, ಚೆನ್ನಾಗಿ ಆರ್ಟಿಕಲ್ ಬರೀತೀರಾ ಅಂದರೆ ಸುಮಾರು ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ವೇರ್ ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ಆ್ಯಸ್ ಅ ಕಾಂಟೆಂಟ್ ರೈಟರ್ ಆರ್ ಜರ್ನಲಿಸ್ಟ್. ಇಲ್ಲ ನೀವು ಕ್ಲೈಂಟಿಗೋಸ್ಕರ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಏಜೆನ್ಸಿ ಇದ್ದಾವೆ. ಆ್ಯಂಡ್ ಆಲ್ಸೋ ಫ್ಯೂ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ದೇ ಆರ್ ಹೈರಿಂಗ್ ಫಾರ್ ಅ ಕಾಂಟೆಂಟ್ ರೈಟರ್. ಸೊ ಬೇಸಿಕಲಿ ನಿಮಗೆ ಒಂದು ರೈಟಿಂಗ್ ಸ್ಕಿಲ್ಸ್ ಇದೆ ಆ್ಯಂಡ್ ಒಳ್ಳೆ ರೀತಿಯಿಂದ ನೀವು ಬರೀತೀರಾ, ಪ್ರಾಡಕ್ಟ್ ಮೇಲೆ ಬರೀತೀರಾ, ಇಲ್ಲ ಇನ್ಫ್ಲೂಯೆನ್ಸರ್ ಮೇಲೆ ಬರೀತೀರಾ, ಯಾವುದೋ ಒಂದು ಈವೆಂಟ್ ಮೇಲೆ ಬರೀತೀರಾ, ಪ್ರಾಪರಾಗಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ ಆಲ್ವೇಸ್ ಆಸ್ ಅ ಕಾಂಟೆಂಟ್ ರೈಟರ್. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ಅ ಬಿಗ್ಗೆಸ್ಟ್ ಫೀಲ್ಡ್. ಓಕೆ, ಸೊ ಅದರಲ್ಲಿ ಎಸ್ಪೆಷಲಿ ಬ್ಲಾಗಿಂಗ್ ಇಸ್ ಆಲ್ಸೋ ಅನದರ್ ಪಾರ್ಟ್. ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟ್ ಬಂದು ವೀಡಿಯೋ, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ರೀಲ್ಸ್ ಇರ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು. ಸುಮಾರು ಶಾರ್ಟ್ ಫಾರ್ಮ್ ವೀಡಿಯೋಸ್ಗಳನ್ನೆಲ್ಲ ಈಗ ತುಂಬ ಜನ ಲೈಕ್ ಮಾಡ್ತಾರೆ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಒಂದು ಕಾಂಟೆಂಟನ್ನು ನೀವು ಪ್ರೆಸೆಂಟ್ ಮಾಡಬೇಕು, ಇವೆಲ್ಲವೂ ನೀವು ಕಲ್ತಿದ್ದೀರಾ ಅಂದರೆ ನಿಮಗೆ ಆಲ್ವೇಸ್ ದೇರ್ ಇಸ್ ಅ ಜಾಬ್. ನಿಮ್ಮನ್ನ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇಲ್ಲ ಬ್ರ್ಯಾಂಡ್ಸ್ಗಳಾಗಿರ್ಬೋದು, ಇಲ್ಲ ಏಜೆನ್ಸೀಸ್ ಅವರು ನಿಮ್ಮನ್ನು ಹೈರ್ ಮಾಡ್ಕೋತಾರೆ. ಸೊ ಇಫ್ ಯು ಆರ್ ರಿಯಲಿ ಪ್ಯಾಷನ್ ಅಬೌಟ್ ಕಾಂಟೆಂಟ್ ಕ್ರಿಯೇಷನ್ಸ್ ಆ್ಯಂಡ್ ನಿಮಗೆ ಕಾಂಟೆಂಟ್ ಫೀಲ್ಡಲ್ಲಿ ಬರಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ವೆಲ್ಕಮ್. ಬಿಕಾಸ್ ಬ್ಲಾಗಿಂಗ್ ಇದೆ ಇಫ್ ಯು ಆರ್ ಗುಡ್ ಅಟ್ ರೈಟಿಂಗ್, ಇಲ್ಲ ಅಂದರೆ ವೀಡಿಯೋ ಕ್ರಿಯೇಟ್ ಮಾಡ್ತೀರಾ ಅಂದರೆ ವೀಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಆಲ್ವೇಸ್ ದೆ. ಯೂಟ್ಯೂಬ್ ಕಾಂಟೆಂಟನ್ನು ಕ್ರಿಯೇಟ್ ಮಾಡ್ತೀರಾ ಆ್ಯಂಡ್ ಆಲ್ಸೋ ಯು ಆರ್ ವೆರಿ ಗುಡ್ ಅಟ್ ಕ್ರಿಯೇಟಿಂಗ್ ಅ ಲಾಂಗ್ ಟರ್ಮ್ ವೀಡಿಯೋಸ್ ಆ್ಯಂಡ್ ಆಲ್. ಆ್ಯಂಡ್ ನಿಮ್ಮ ಸ್ಕ್ರಿಪ್ಟ್ ಮುಖಾಂತರ ಇಲ್ಲ ನಿಮ್ಮ ಕಾಂಟೆಂಟ್ ಮುಖಾಂತರ ಯೂಟ್ಯೂಬ್ಗೆ ಒಂದು ಒಳ್ಳೆ ಕಾಂಟೆಂಟನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ಬ್ರ್ಯಾಂಡ್ ಆಗಿರ್ಬೋದು, ಇಲ್ಲ ಒಂದು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇಲ್ಲ ಒಂದು ಏಜೆನ್ಸಿ ಆಗಿರ್ಬೋದು, ಇವರೆಲ್ಲರೂ ನಿಮ್ಮನ್ನು ಹೈರ್ ಮಾಡೋಕ್ಕೆ ರೆಡಿ ಇರ್ತಾರೆ. ಯಾಕಂತ ಹೇಳಿದ್ರೆ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಬಿ ಆನ್ ಯೂಟ್ಯೂಬ್ ಅಲ್ವಾ? ಸೊ ಮಾನಿಟೈಸೇಷನ್ ಆಗುತ್ತೆ ಅಂತೇಳಿ ಎವ್ರಿ ಡೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಿಮಗೆ ಜಾಬ್ ಸಿಗೋಂಥ ಸಾಧ್ಯತೆ ತುಂಬಾ ಇದೆ. AI ತುಂಬ ಟೂಲ್ಸ್ ಇದ್ದಾವೆ. ಈಗಂತೂ ChatGPTಯಲ್ಲಿ ನೀವು ಸುಮ್ಮನೆ ಪ್ರಾಂಪ್ಟ್ ಮಾಡೋಣ ಕಲ್ತ್ಕೊಂಡ್ರೆ ಜಾಬ್ ಸಿಗುತ್ತೆ. ಇಲ್ಲ, ಪ್ರಾಂಪ್ಟನ್ನು ಹಾಕೋದು ದೊಡ್ಡ ವಿಷಯ ಅಲ್ಲ, ಬಟ್ ಆ ಪ್ರಾಂಪ್ಟನ್ನು ಇಟ್ಕೊಂಡು ನೀವು ಒಂದು ಒಳ್ಳೆ ಕಾಂಟೆಂಟನ್ನು ಕ್ರಿಯೇಟ್ ಮಾಡಬೇಕು, ಅದು ಮ್ಯಾಟ್ರ್ ಆಗುತ್ತೆ. AI ಟೂಲ್ಸನ್ನು ಯೂಸ್ ಮಾಡಿಕೊಂಡು ಕಾಂಟೆಂಟ್ ಕ್ರಿಯೇಷನ್ ಮಾಡುವಂಥ ಕಂಪ್ನಿಗಳಿಗೆ ನೀವು ಸೇರ್ಕೋಬೋದು. ಆ್ಯಂಡ್ AI ಕಲ್ತ್ರೆ ಒಳ್ಳೆಯದು ಆ್ಯಕ್ಚುಲಿ. AI ವಿಲ್ ನಾಟ್ ಹೆಲ್ಪ್ ಯು ಫಾರ್ ಎವ್ರಿಥಿಂಗ್. ನೆಕ್ಸ್ಟ್ ಲೆವೆಲ್ ಆಫ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
and you should learn AI tools. And last, ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ರೋಲ್ ಕೊಡೋದಿಲ್ಲ. ಯು ಶುಡ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಎಲ್ಲ ಆಸ್ಪೆಕ್ಟ್ಸಲ್ಲೂ SEO ಇರ್ಬೋದು, ವೆಬ್ಸೈಟ್ ಇರ್ಬೋದು, ಪೇಯ್ಡ್ ಕ್ಯಾಂಪೇನ್ಸ್ ಇರ್ಬೋದು, ಇವೆಲ್ಲವೂ ನೀವು ಕಲ್ತಿದ್ರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಜಾಬ್ ಸಿಗುತ್ತೆ. ಆ್ಯಂಡ್ ಇಟ್ ಗೋಸ್ ವಿತ್ ಅನ್ ಎಕ್ಸ್ಪೀರಿಯನ್ಸ್. ಸಡನ್ನಾಗಿ ನಿಮಗೇನು ಸಿಗೋದಿಲ್ಲ, ಟ್ರೈ ಮಾಡಬೇಕು. ಆ್ಯಂಡ್ ಒನ್ಸ್ ಯು ಗೆಟ್ ಇಟ್, then you can manage. You have your own team where you can manage for the clients ಆಗಿರ್ಬೋದು, influencers, again for the brands also. So digital marketing manager will be paid highly, so you can try that. ಆ್ಯಂಡ್ ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮಲ್ಲೇ ಸೇಲ್ಸ್ ಟೀಮ್ ಇರ್ತವೆ, ಅಲ್ಲೂ ಕೂಡ ಜಾಯ್ನ್ ಮಾಡೋದು ಇಫ್ ಯು ಆರ್ ವೆರಿ ಗುಡ್ ಅಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ. ಬಿಕಾಸ್ ಡಿಜಿಟಲ್ನ ಪಿಚ್ ಮಾಡೋದು ತುಂಬಾ ಕಷ್ಟ ಇದೆ, ಬಿಕಾಸ್ ಕ್ಲೈಂಟಿಗೆ ಅರ್ಥ ಆಗಬೇಕು. ಆ್ಯಂಡ್ ಆಲ್ಸೋ ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ಪ್ರಾಪರ್ಲಿ. ಸುಮ್ಮನೆ ರೀಚ್ ಕೊಡ್ತೀನಿ, ಇಂಪ್ರೆಷನ್ ಕೊಡ್ತೀನಿ ಅಂತ ಹೇಳೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ. ಆ ಪ್ರಾಪರ್ ಕಾನ್ಸೆಪ್ಟ್ ಆಗಿರ್ಬೋದು, ಇಲ್ಲ ಒಂದು ಕಂಪ್ನಿಯ ಒಂದು ಗೋಲ್ ಇರ್ಬೋದು, ಮಾರ್ಕೆಟಿಂಗ್ ಗೋಲ್ಸನ್ನು ರೀಚ್ ಮಾಡೋದಕ್ಕೆ ಅವರ ಬ್ರ್ಯಾಂಡನ್ನ ಕನೆಕ್ಟ್ ಮಾಡಿ ನೀವು ಒಂದು ಒಳ್ಳೆ ಕಾನ್ಸೆಪ್ಟನ್ನು ಸೆಲ್ ಮಾಡೋದು, ಇಟ್ ಇಸ್ ವೆರಿ ಟಫ್. ಆ್ಯಂಡ್ ಎಸ್ಪೆಷಲಿ ಆನ್ ಡಿಜಿಟಲ್. ಸೊ ಸುಮ್ಮನೆ ಫೇಸ್ಬುಕ್ ರೀಚ್ ಕೊಡ್ತೀನಿ, ಇನ್ಸ್ಟಾಗ್ರಾಮ್ ರೀಚ್ ಕೊಡ್ತೀನಿ ಅಂತ ನೀವು ಹೋದರೆ, ಇಫ್ ಕ್ಲೈಂಟ್ ನೋಸ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ದೆನ್ ಯು ಆರ್ ಗಾನ್. ಸೊ ಇಟ್ಸ್ ಫಾರ್ ದ್ಯಾಟ್ ರೀಸನ್ ಯು ಶುಡ್ ನೋ ಹೌ ಟು ಸೆಲ್ ಡಿಜಿಟಲ್ ಮಾರ್ಕೆಟಿಂಗ್. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಗುಡ್ ಅಟ್ ಸೆಲ್ಲಿಂಗ್, ದೆನ್ ಯು ಕ್ಯಾನ್ ಆಲ್ವೇಸ್ ಬಿ ಅ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಸೇಲ್ಸ್ ಟೀಮ್. A very good package ನಿಮಗೆ ಸಿಗುತ್ತೆ. Alright, so these are the few job options were available in the market in 2024. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡು ಜಾಬ್ಗೆ ಹಂಟ್ ಮಾಡ್ತೀರಾ ಅಂದರೆ ಈ ಥರ ಸುಮಾರು ಫೀಲ್ಡ್ ಇದ್ದಾವೆ, ಸುಮಾರು ಕಂಪ್ನೀಸ್ಗಳಿದ್ದಾವೆ, ಸುಮಾರು ಏಜೆನ್ಸಿಗಳಿದ್ದಾವೆ, ಸುಮಾರು ಇನ್ಫ್ಲೂಯೆನ್ಸಸ್ ಇದ್ದಾರೆ. ದೇ ಆರ್ ಹೈರಿಂಗ್ ಫಾರ್ ಡಿಜಿಟಲ್ ಮಾರ್ಕೆಟರ್ಸ್. ಆಲ್ರೈಟ್, ಸೊ ಆಲ್ ದ ಬೆಸ್ಟ್ ಹೇಳ್ತಾ, ಡಿಜಿಟಲ್ ಮಾರ್ಕೆಟಿಂಗ್ನ ಕಲೀರಿ. ಪ್ಯಾಷನ್ ಇದ್ದರೆ ಖಂಡಿತ ಕಲೀರಿ, ಬಿಕಾಸ್ ಒಳ್ಳೆ ಜಾಬು. ಆ್ಯಂಡ್ ನಾಟ್ ಓನ್ಲಿ ಫಾರ್ ದ ಜಾಬ್ ಬಟ್ ಆಲ್ಸೋ ನಿಮ್ಮ ಒಂದು ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ. ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಫ್ರೀಲಾನ್ಸಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಯಾವುದೇ ಒಂದು ಬ್ರ್ಯಾಂಡ್ಗೂ ಕೂಡ ನೀವು ಒಂದು ಪ್ರಾಪರಾಗಿ ಬಿಸ್ನೆಸ್ ಮಾಡಲನ್ನು ರೆಡಿ ಮಾಡುವಂಥ ಒಂದು ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಒಂದು ವೆಬ್ಸೈಟ್ ಮಾಡೋದ್ರಿಂದ ಇರ್ಬೋದು, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಮಾಡೋದ್ರಿಂದ ಇರ್ಬೋದು, ಪೇಯ್ಡ್ ಕ್ಯಾಂಪೇನ್ಸ್ ಮಾಡಿ, ಇವೆಲ್ಲವೂ ಕಲ್ತಾಗ ಏನಾಗುತ್ತೆ, ಒಂದು ನಿಮ್ಗೆ ಯಾವುದೇ ಕಂಪ್ನಿ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂದ್ರೂ ಮಾರ್ಕೆಟಲ್ಲಿ ಇಳಿದ್ಬಿಟ್ಟು ಫ್ರೀಲಾನ್ಸರ್ ಆಗಿ ನೀವು ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ಬೋದು. ಆ ಕಾನ್ಫಿಡೆನ್ಸ್ ಅಂತೂ ನಿಮಗೆ ಸಿಗುತ್ತೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಇಟ್ ಇಸ್ ವೆರಿ ಯೂಸ್ಫುಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನೆಕ್ಸ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಒಂದು ಬಿಸ್ನೆಸ್ ಓನರ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಎಷ್ಟು ಅಗತ್ಯ ಇದೆ ಅಂತ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್.